ಸುದ್ದಿಗೆ ಸ್ವಾಗತ. ನಾನು ಮಾನಸ. ನಾಯಕರ ನಾಯಕ ಎನ್ನಿಸಿಕೊಂಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಇನ್ನು ನೆನಪು ಮಾತ್ರ. ವಯೋಸಹಜ ಕಾಯಿಲೆಯಿಂದ ಅಜಾತಶತ್ರು ಕೊನೆ ಉಸಿರೆಳೆದಿದ್ದಾರೆ. ನಾಳೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸಿಟಿ ಕತ್ರು ಅಸ್ತಂಗತ. ಕೃಷ್ಣನಿಲ್ಲದ ಹುಟ್ಟೂರು ಅನಾಥ. ನಾಡು ಕಂಡ ಧೀಮಂತ ನಾಯಕ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವ ಎಸ್.ಎಂ. ಕೃಷ್ಣ ಅಸ್ತಂಗತರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ಎಂಕೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಮಾಜಿ ಸಿಎಂ ಕಳೆದ 6 ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. 92 ವರ್ಷದ ರಾಜಕೀಯ ಅಜಾತ ಶತ್ರು ಎಸ್ಎಂಕೆ ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದಾರೆ. ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆ. ಕರ್ನಾಟಕದಲ್ಲಿ 3 ದಿನ ಶೋಕಾಚರಣೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ವಿಧಿವಶ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಿಸಲಾಗಿದೆ. ರಾಜ್ಯಾದ್ಯಂತ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ. ಇನ್ನು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಹುಟ್ಟೂರಿನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋಕೆ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋಮನಹಳ್ಳಿಗೆ ಭೇಟಿ ನೀಡಿದ್ರು. ಸ್ವಗ್ರಾಮದಲ್ಲಿರೋ ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಕ್ಕಲಿಗರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ಆಧುನಿಕ ಬೆಂಗಳೂರಿನ ಕನಸು ಕಂಡಿದ್ದ ಎಸ್.ಎಂ. ಕೃಷ್ಣ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟವರು. ಕರುನಾಡಿನ ಕಣ್ಮನಿ ಎನಿಸಿದ್ದ ಕೃಷ್ಣ ಅಂದಿಗೂ ಇಂದಿಗೂ ಎಂದಿಗೂ ಅಜರಾಮರವೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ, ಐಟಿಬಿಟಿ, ಉದ್ಯಾನ ನಗರಿ ಹೀಗೆ 10 ಹಲವು ಬಿರುದು ಹೊತ್ತಿರುವ ಬೆಂಗಳೂರಿಗೆ ಆಧುನಿಕ ಸ್ಪರ್ಶ ಕೊಟ್ಟಿದ್ದು ಯಾರು? ಇಷ್ಟರ ಮಟ್ಟಿಗೆ ಬೆಂಗಳೂರು ಬೆಳೆಯೋಕೆ ಕಾರಣ ಯಾರು? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿಬಿಟಿ ಎಂದು ಬೆಂಗಳೂರು 10 ಬಿರುದು ಪಡೆದಿದೆ. ಬೆಂಗಳೂರು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರಾದ್ರೆ ಇದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂದ್ರೆ ಎಸ್.ಎಂ. ಕೃಷ್ಣ. ಕೃಷ್ಣ ಆಡಳಿತದಲ್ಲಿ ಐಟಿ ಮಹಾಕ್ರಾಂತಿ. ಬೆಂಗಳೂರಿನತ್ತ ವಿಶ್ವದ ಕಂಪನಿಗಳ ಚಿತ್ತ. ಬೆಂಗಳೂರು ನಗರ ಅತಿ ಇಕ್ಕಟ್ಟಾದ ಪ್ರದೇಶ ಹೊಂದಿರುವ ಚಿಕ್ಕ ಜಿಲ್ಲೆ. ಇಂಥ ಸಿಟಿ ಬಗ್ಗೆ ದೂರದೃಷ್ಟಿ ಹೊಂದಿದ ನಾಯಕ ಅಂದ್ರೆ ಅದು ಮಾಜಿ ಸಿಎಂ ಎಸ್.ಎಂ. ಕೃಷ್ಣ. ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಿದ್ದು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ಐಟಿ ಕ್ಷೇತ್ರ ಉತ್ತುಂಗಕ್ಕೆ ಏರಿತ್ತು. ಕಾರಣ ಇಷ್ಟೇ, ಎಸ್ಎಂಕೆ ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ತಂದು ಕ್ರಾಂತಿ ಸೃಷ್ಟಿಸಿದ್ರು. ಆ ನೀತಿಗಳನ್ನ ಇವತ್ತೆಲ್ಲ ಹೇಳಿದ್ರೆ ಮುಗಿಯಲ್ಲ. ಎಸ್ಎಂಕೆ ಐಟಿ ಕ್ರಾಂತಿ, ಫೈಲಿಂಗ್ ಪದ್ಧತಿ, ಅಕೌಂಟಿಂಗ್ನಲ್ಲಿ ಕಂಪ್ಯೂಟರೀಕರಣ, ಟ್ಯಾಕ್ಸ್ ಮತ್ತು ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಏಕಗವಾಕ್ಷಿ ಯೋಜನೆ, ನಿಯಂತ್ರಣ ಪ್ರಾಧಿಕಾರ ರಚನೆ ಮೂಲಕ ದಿಟ್ಟ ಹೆಜ್ಜೆ, ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ನಿರೂಪಣೆ, ಯಾವುದೇ ಸಮಯದಲ್ಲೂ ನೌಕರರ ನೇಮಕ ಸಾಧ್ಯ,
ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ಅವಕಾಶ. ರಾಜ್ಯದ ಸರಳ ನೀತಿಗೆ ಮನಸೋತ ವಿದೇಶಿ ಕಂಪನಿಗಳು. ವಿಶ್ವದ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತ ಇನ್ಫೋಸಿಸ್. ಬಳಿಕ ವಿಪ್ರೋ ಸೇರಿದಂತೆ ಅನೇಕ ಕಂಪನಿಗಳ ಉದಯ. ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪನೆ. ಬೆಂಗಳೂರನ್ನ ಭಾರತದ ಐಟಿ ಕ್ಯಾಪಿಟಲ್ ಹಬ್ ಮಾಡಿದ್ದಲ್ಲದೆ ಬಿಟಿ ಹಬ್ ಆಗುವಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬೆಂಗಳೂರಲ್ಲಿ ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪಿಸಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮೊದಲ ಫ್ಲೈಓವರ್ ನಿರ್ಮಾತೃ ಎಸ್ಎಂ ಕೃಷ್ಣ. ಹೆಬ್ಬಾಳ ಫ್ಲೈಓವರ್ ಇದು ಭಾರತದ ಅತಿ ಉದ್ದದ ಮೇಲ್ಸೇತುವೆ. ಇದೀಗ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಕೇಳೋದು ಕಾಮನ್. ಇದನ್ನ ಅಂದೇ ಅರಿತ ಎಸ್ಎಂ ಕೃಷ್ಣ ಹೆಬ್ಬಾಳ ಫ್ಲೈಓವರ್ಗೆ ಶಂಕುಸ್ಥಾಪನೆ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿ ಮುಗಿಸಿ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು. ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಪ್ರಮುಖ ಪಾತ್ರ. ದೇವನಹಳ್ಳಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾತೃ. ವಿಕಾಸಸೌಧದ ನಿರ್ಮಾತೃ. ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಿದ್ರು. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಮೆಟ್ರೋದಲ್ಲಿ ಓಡಾಡ್ತಿದ್ದೀವಿ ಅಂದ್ರೆ ಅದರ ಕೀರ್ತಿ ಎಸ್ಎಂ ಕೃಷ್ಣರಿಗೆ ಸಲ್ಲುತ್ತೆ. ಮೆಟ್ರೋ ಬಗ್ಗೆ ಮಾಹಿತಿ ಪಡೆಯಲು ಡಿಕೆಶಿ ಅವರನ್ನ ದೆಹಲಿಗೆ ಕಳುಹಿಸಿದ್ರು. ಎಸ್ಎಂ ಕೃಷ್ಣರ ದೂರದೃಷ್ಟಿ ಬೆಂಗಳೂರನ್ನ ದೇಶದ ಐಟಿ ರಾಜಧಾನಿಯನ್ನಾಗಿ ಮಾಡಿದೆ. ವಿಶ್ವಕ್ಕೆ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್ ಆಗಿದೆ. ಸಿಲಿಕಾನ್ ಸಿಟಿ ಐಟಿ ಕ್ಯಾಪಿಟಲ್ ಗರಿ ಹಿಂದಿನ ರೂವಾರಿ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ನಾಯಕರ ನಾಯಕ ಎನ್ನಿಸಿಕೊಂಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ವಯೋಸಹಜ ಕಾಯಿಲೆಯಿಂದ ಅಜಾತಶತ್ರು ಕೊನೆ ಉಸಿರೆಳೆದಿದ್ದಾರೆ. ನಾಳೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸಿಲಿಕಾನ್ ಸಿಟಿ ಕತ್ರು ಅಸ್ತಂಗತ. ಕೃಷ್ಣನಿಲ್ಲದ ಹುಟ್ಟೂರು ಅನಾಥ. ನಾಡು ಕಂಡ ಧೀಮಂತ ನಾಯಕ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ ಅಸ್ತಂಗತರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ಎಂಕೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಮಾಜಿ ಸಿಎಂ ಕಳೆದ 6 ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ರು. 92 ವರ್ಷದ ರಾಜಕೀಯ ಅಜಾತ ಶತ್ರು ಎಸ್ಎಂಕೆ ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದಾರೆ. ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆ. ಕರ್ನಾಟಕದಲ್ಲಿ 3 ದಿನ ಶೋಕಾಚರಣೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿಧಿವಶ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಿಸಲಾಗಿದೆ. ರಾಜ್ಯಾದ್ಯಂತ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ. ಇನ್ನು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಹುಟ್ಟೂರಿನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋಕೆ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋಮನಹಳ್ಳಿಗೆ ಭೇಟಿ ನೀಡಿದ್ರು. ಸ್ವಗ್ರಾಮದಲ್ಲಿರೋ ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಕ್ಕಲಿಗರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ಆಧುನಿಕ ಬೆಂಗಳೂರಿನ ಕನಸು ಕಂಡಿದ್ದ ಎಸ್ಎಂ ಕೃಷ್ಣ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟವರು. ಕರುನಾಡಿನ ಕಣ್ಮನಿ ಎನಿಸಿದ್ದ ಕೃಷ್ಣ ಅಂದಿಗೂ ಇಂದಿಗೂ ಎಂದಿಗೂ ಅಜರಾಮರವೇ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ, ಐಟಿಬಿಟಿ, ಉದ್ಯಾನ ನಗರಿ ಹೀಗೆ 10 ಹಲವು ಬಿರುದು ಹೊತ್ತಿರುವ ಬೆಂಗಳೂರಿಗೆ ಆಧುನಿಕ ಸ್ಪರ್ಶ ಕೊಟ್ಟಿದ್ದು ಯಾರು? ಇಷ್ಟರ ಮಟ್ಟಿಗೆ ಬೆಂಗಳೂರು ಬೆಳೆಯೋಕೆ ಕಾರಣ ಯಾರು? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿಬಿಟಿ ಎಂದು ಬೆಂಗಳೂರು 10 ಬಿರುದು ಪಡೆದಿದೆ. ಬೆಂಗಳೂರು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರಾದ್ರೆ ಇದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂದ್ರೆ SM ಕೃಷ್ಣ. ಕೃಷ್ಣ ಆಡಳಿತದಲ್ಲಿ ಐಟಿ ಮಹಾಕ್ರಾಂತಿ, ಬೆಂಗಳೂರಿನತ್ತ ವಿಶ್ವದ ಕಂಪನಿಗಳ ಚಿತ್ತ. ಬೆಂಗಳೂರು ನಗರ ಅತಿ ಇಕ್ಕಟ್ಟಾದ ಪ್ರದೇಶ ಹೊಂದಿರುವ ಚಿಕ್ಕ ಜಿಲ್ಲೆ. ಇಂಥ ಸಿಟಿ ಬಗ್ಗೆ ದೂರದೃಷ್ಟಿ ಹೊಂದಿದ ನಾಯಕ ಅಂದ್ರೆ ಅದು ಮಾಜಿ ಸಿಎಂ SM ಕೃಷ್ಣ. ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಿದ್ದು SM ಕೃಷ್ಣ. SM ಕೃಷ್ಣ ಅವಧಿಯಲ್ಲಿ ಐಟಿ ಕ್ಷೇತ್ರ ಉತ್ತುಂಗಕ್ಕೆ ಏರಿತು. ಕಾರಣ ಇಷ್ಟೇ, SMK ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ತಂದು ಕ್ರಾಂತಿ ಸೃಷ್ಟಿಸಿದ್ರು. ಆ ನೀತಿಗಳನ್ನ ಇವತ್ತೆಲ್ಲ ಹೇಳಿದ್ರೆ ಮುಗಿಯಲ್ಲ. SMK ಐಟಿ ಕ್ರಾಂತಿ, ಫೈಲಿಂಗ್ ಪದ್ಧತಿ, ಅಕೌಂಟಿಂಗ್ನಲ್ಲಿ ಕಂಪ್ಯೂಟರೀಕರಣ, ಟ್ಯಾಕ್ಸ್ ಮತ್ತು ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಏಕಗವಾಕ್ಷಿ ಯೋಜನೆ, ನಿಯಂತ್ರಣ ಪ್ರಾಧಿಕಾರ ರಚನೆ ಮೂಲಕ ದಿಟ್ಟ ಹೆಜ್ಜೆ, ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ನಿರೂಪಣೆ, ಯಾವುದೇ ಸಮಯದಲ್ಲೂ ನೌಕರರ ನೇಮಕ ಸಾಧ್ಯ, ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ಅವಕಾಶ, ರಾಜ್ಯದ ಸರಳ ನೀತಿಗೆ ಮನಸೋತ ವಿದೇಶಿ ಕಂಪನಿಗಳು, ವಿಶ್ವದ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತ ಇನ್ಫೋಸಿಸ್, ಬಳಿಕ ವಿಪ್ರೋ ಸೇರಿದಂತೆ ಅನೇಕ ಕಂಪನಿಗಳ ಉದಯ. ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪನೆ, ಬೆಂಗಳೂರನ್ನ ಭಾರತದ ಐಟಿ ಕ್ಯಾಪಿಟಲ್ ಹಬ್ ಮಾಡಿದ್ದಲ್ಲದೆ ಬಿಟಿ ಹಬ್ ಆಗುವಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬೆಂಗಳೂರಲ್ಲಿ ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪಿಸಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮೊದಲ ಫ್ಲೈಓವರ್ ನಿರ್ಮಾತೃ SM ಕೃಷ್ಣ. ಹೆಬ್ಬಾಳ ಫ್ಲೈಓವರ್ ಇದು ಭಾರತದ ಅತಿ ಉದ್ದದ ಮೇಲ್ಸೇತುವೆ. ಇದೀಗ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಕೇಳೋದು ಕಾಮನ್. ಇದನ್ನ ಅಂದೇ ಅರಿತ SM ಕೃಷ್ಣ ಹೆಬ್ಬಾಳ ಫ್ಲೈಓವರ್ಗೆ ಶಂಕುಸ್ಥಾಪನೆ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿ ಮುಗಿಸಿ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು. ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಪ್ರಮುಖ ಪಾತ್ರ, ದೇವನಹಳ್ಳಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾತೃ, ವಿಕಾಸಸೌಧದ ನಿರ್ಮಾತೃ, ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಿದ್ರು. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಮೆಟ್ರೋದಲ್ಲಿ ಓಡಾಡ್ತಿದ್ದೀವಿ ಅಂದ್ರೆ ಅದರ ಕೀರ್ತಿ SM ಕೃಷ್ಣರಿಗೆ ಸಲ್ಲುತ್ತೆ. ಮೆಟ್ರೋ ಬಗ್ಗೆ ಮಾಹಿತಿ ಪಡೆಯಲು DKಶಿ ಅವರನ್ನ ದೆಹಲಿಗೆ ಕಳುಹಿಸಿದ್ರು. SM ಕೃಷ್ಣರ ದೂರದೃಷ್ಟಿ ಬೆಂಗಳೂರನ್ನ ದೇಶದ ಐಟಿ ರಾಜಧಾನಿಯನ್ನಾಗಿ ಮಾಡಿದೆ. ವಿಶ್ವಕ್ಕೆ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್ ಆಗಿದೆ. ಸಿಲಿಕಾನ್ ಸಿಟಿ, ಐಟಿ ಕ್ಯಾಪಿಟಲ್ ಗರಿ ಹಿಂದಿನ ರೂವಾರಿ, ಆಧುನಿಕ ಬೆಂಗಳೂರಿನ ನಿರ್ಮಾತೃ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.